ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ದೇವಿಯು ಹಿಮಾಲಯನಿಗೆ ಜ್ಞಾನೋಪದೇಶ ಮಾಡಿದುದು ವಿವಿಧ ಯೋಗಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ಹಿಮಾಲಯನು ಹೇಳುತ್ತಾನೆ, ಈಗ ನೀನು ಜ್ಞಾನ ಪ್ರದಾನ ಮಾಡುವ ಯೋಗವನ್ನು ಸಾಂಗೋಪಾಂಗವಾಗಿ ವರ್ಣಿಸು. ಅದರ ಸಾಧನೆಯಿಂದ ನಾನು ನಿನ್ನ ತತ್ವ ದರ್ಶನದ ಪೂರ್ಣ ಅಧಿಕಾರಿಯಾಗುವೆನು. ದೇವಿಯು ಹೇಳತೊಡಗಿದಳು, ಗಿರಿರಾಜನೇ, ಯೋಗವು ಆಕಾಶದಲ್ಲಾಗಲಿ ಪೃಥ್ವಿಯಲ್ಲಾಗಲಿ ಪಾತಾಳದಲ್ಲಾಗಲಿ ಇಲ್ಲ. ಜೀವ ಮತ್ತು ಆತ್ಮನ ಏಕತೆಯೇ ಯೋಗವಾಗಿದೆ ಎಂದು ಯೋಗ ವಿಶಾರದರು ಹೇಳುತ್ತಾರೆ. ಪುಣ್ಯಾತ್ಮನಾದ ಹಿಮಾಲಯನೇ, ಆ ಯೋಗದಲ್ಲಿ ವಿಘ್ನವನ್ನೊಡ್ಡುವ 6 ದೋಷಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೇ ಅವುಗಳ ಹೆಸರು. ಆದ್ದರಿಂದ ಯೋಗಿ ಸಾಧಕನು ಯೋಗದ ಅಂಗಗಳ ಮೂಲಕ ಆ ವಿಘ್ನಗಳನ್ನು ಕಿತ್ತು ಹಾಕಿ ಯೋಗದಲ್ಲಿ ಸಫಲತೆಯನ್ನು ಪಡೆಯಲಿ. ಆ ಯೋಗದ 8 ಅಂಗಗಳು ಇಂತಿವೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಯೋಗ ಸಾಧಕರು ಇವುಗಳ ಸಾಧನೆಯನ್ನು ಅವಶ್ಯವಾಗಿ ಮಾಡಬೇಕು. ಯಮ 10 ಎಂದು ಹೇಳಲಾಗಿದೆ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ದಯೆ, ಸರಳತೆ, ಕ್ಷಮೆ, ಧೃತಿ, ಪರಿಮಿತ ಆಹಾರ ಮತ್ತು ಪವಿತ್ರತೆ. ಪರ್ವತರಾಜನೇ, ನನ್ನ ಮೂಲಕ ನಿಯಮಗಳು 10 ಎಂದು ಹೇಳಲ್ಪಟ್ಟಿವೆ. ತಪಸ್ಸು, ಸಂತೋಷ, ಆಸ್ತಿಕ ಭಾವ, ದಾನ, ದೇವತೆಗಳ ಪೂಜೆ, ಶಾಸ್ತ್ರ ಸಿದ್ಧಾಂತದ ಶ್ರವಣ, ಕೆಲಸಗಳಲ್ಲಿ ನಾಚಿಕೆ, ಸದ್ಬುದ್ಧಿ, ಜಪ ಮತ್ತು ಹವನ, ಪದ್ಮಾಸನ, ಸ್ವಸ್ತಿಕಾಸನ, ಭದ್ರಾಸನ, ವಜ್ರಾಸನ ಮತ್ತು ವೀರಾಸನ. ಹೀಗೆ ಆಸನಗಳು 5 ಎಂದು ಹೇಳಲಾಗಿದೆ. 2 ಪಾದಗಳನ್ನು 2 ತೊಡೆಗಳ ಮೇಲಿಟ್ಟುಕೊಂಡು ಕೈಗಳನ್ನು ಬೆನ್ನ ಹಿಂದಿನಿಂದ ತಂದು ಬಲಗೈಯಿಂದ ಬಲಗಾಲಿನ ಅಂಗುಷ್ಟವನ್ನು, ಎಡಗೈಯಿಂದ ಎಡಗಾಲಿನ ಅಂಗುಷ್ಟವನ್ನು ಹಿಡಿದುಕೊಳ್ಳಬೇಕು. ಯೋಗಿಗಳ ಹೃದಯದಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡುವ ಇದನ್ನು ಪದ್ಮಾಸನ ಎಂದು ಹೇಳಲಾಗಿದೆ. 2 ತೊಡೆಗಳ ಕೆಳಗೆ ಪಾದಗಳನ್ನಿಟ್ಟು ಕಾಲು ಮಡಚಿ ಶರೀರವನ್ನು ನೆಟ್ಟಗಾಗಿಸಿಕೊಳ್ಳುವುದನ್ನು ಯೋಗಿಗಳು ಸ್ವಸ್ತಿಕಾಸನ ಎಂದು ಹೇಳುತ್ತಾರೆ. ವೃಷಣದ ಕೆಳಗೆ ಇರುವ ಹೊಲಿಗೆಯ ಮೇಲೆ 2 ಹಿಮ್ಮಡಿಗಳನ್ನಿಟ್ಟು 2 ಕಾಲುಗಳನ್ನು 2 ಕೈಗಳಿಂದ ಹಿಡಿದುಕೊಂಡು ಕುಳಿತುಕೊಳ್ಳುವುದನ್ನು ಭದ್ರಾಸನವೆಂದು ಹೇಳುತ್ತಾರೆ. ಯೋಗಿಗಳು ಇದನ್ನು ಬಹಳ ಆದರಿಸುತ್ತಾರೆ. ಕಾಲುಗಳನ್ನು ಮಡಚಿ ಮೊಳಕಾಲನ್ನೂರಿ ಕುಳಿತುಕೊಂಡು 2 ಕೈಗಳನ್ನು ಮಂಡಿಗಳ ಮೇಲಿಟ್ಟು ಕುಳಿತುಕೊಳ್ಳುವುದನ್ನು ವಜ್ರಾಸನ ಎಂದು ಹೇಳುವರು. 1 ತೊಡೆಯ ಕೆಳಗೆ 1 ಕಾಲನ್ನು, ಮತ್ತೊಂದು ತೊಡೆಯ ಕೆಳಗೆ ಇನ್ನೊಂದು ಕಾಲನ್ನು ಇಟ್ಟು ಶರೀರವನ್ನು ನೆಟ್ಟಗಾಗಿಸಿ ಕುಳಿತುಕೊಳ್ಳುವುದನ್ನು ವೀರಾಸನ ಎಂದು ಹೇಳುವರು. ಯೋಗಿಯು 16 ಮಾತ್ರೆ ಅರ್ಥಾತ್ 16 ಬಾರಿ ಪ್ರಣವವನ್ನು ಉಚ್ಚರಿಸುವಷ್ಟು ಸಮಯದಲ್ಲಿ ಎಡಮೂಗಿನಿಂದ ಹೊರಗಿನ ವಾಯುವನ್ನು ಸೆಳೆದುಕೊಳ್ಳುವುದು ಇದು ಪೂರಕ ಪ್ರಾಣಾಯಾಮವಾಗಿದೆ. ಮತ್ತೆ ಒಳಗೆ ಸೆಳೆದುಕೊಂಡ ವಾಯುವನ್ನು 64 ಬಾರಿ ಪ್ರಣವವನ್ನು ಉಚ್ಚರಿಸುವಷ್ಟು ಸಮಯ ಸುಷುಮ್ನೆಯಲ್ಲಿ ಇರಿಸುವುದು ಇದನ್ನು ಕುಂಭಕ ಪ್ರಾಣಾಯಾಮ ಎಂದು ಹೇಳುತ್ತಾರೆ. ಅನಂತರ 32 ಬಾರಿ ಪ್ರಣವವನ್ನು ಉಚ್ಚರಿಸುವಷ್ಟು ಸಮಯದಲ್ಲಿ ನಿಧಾನವಾಗಿ ಪಿಂಗಲ ಅಂದರೆ ಬಲಮೂಗಿನಿಂದ ಹೊರಗೆ ಬಿಡುವುದು ಇದಕ್ಕೆ ರೇಚಕ ಪ್ರಾಣಾಯಾಮ ಎಂದು ಹೇಳುವರು. ಈ ಪ್ರಕಾರ ಪುನಃ ಪುನಃ ಹೊರಗಿನ ವಾಯುವನ್ನು ತೆಗೆದುಕೊಂಡು ಪೂರಕ, ಕುಂಭಕ, ರೇಚಕ ಪ್ರಾಣಾಯಾಮದ ಅಭ್ಯಾಸ ಮಾಡುತ್ತಾ ಕ್ರಮವಾಗಿ ಮಾತ್ರ ಅಂದರೆ ಪ್ರಣವ ಉಚ್ಚರಿಸುವ ಸಮಯವನ್ನು ಬೆಳೆಸುತ್ತಾ ಇರಬೇಕು. ಇಂತಹ ಪ್ರಾಣಾಯಾಮವನ್ನು ಮೊದಲಿಗೆ 12 ಬಾರಿ, ಅನಂತರ 16 ಬಾರಿ, ಮತ್ತೆ ಕ್ರಮವಾಗಿ ಇದನ್ನು ಹೆಚ್ಚು ಬಾರಿ ಮಾಡಬೇಕು. ಪ್ರಾಣಾಯಾಮಗಳು ಸಗರ್ಭ ಮತ್ತು ವಿಗರ್ಭ ಎಂಬ 2 ಪ್ರಕಾರದಿಂದ ಇವೆ. ಇಷ್ಟ ದೇವತೆಯ ಜಪ ಧ್ಯಾನಾದಿಗಳಿಂದ ಕೂಡಿದುದು ಸಗರ್ಭವೆಂದು ಜ್ಞಾನಿಗಳು ಹೇಳುತ್ತಾರೆ. ಜಪ ಧ್ಯಾನಾದಿಗಳಿಂದ ರಹಿತ ಪ್ರಾಣಾಯಾಮವನ್ನು ವಿಗರ್ಭ ಎಂದು ತಿಳಿಯಬೇಕು. ಈ ಪ್ರಕಾರ ಪ್ರಾಣಾಯಾಮದ ಅಭ್ಯಾಸ ಮಾಡುವಾಗ ಶರೀರದಿಂದ ಬೆವರು ಬಂದರೆ ಅದನ್ನು ಅಧಮ,
ಕಂಪನ ಉಂಟಾದರೆ ಮಧ್ಯಮ, ಮತ್ತು ಭೂಮಿ ತ್ಯಾಗ ಅಂದರೆ ಪೃಥಿವಿಯಿಂದ ಮೇಲೆ ಏಳುವುದನ್ನು ಉತ್ತಮ ಪ್ರಾಣಾಯಾಮವೆಂದು ಹೇಳುತ್ತಾರೆ. ಉತ್ತಮ ಪ್ರಾಣಾಯಾಮದವರೆಗೆ ಮುಟ್ಟುವ ತನಕ ಅಭ್ಯಾಸ ಮಾಡುತ್ತಾ ಇರಬೇಕು. ಇಂದ್ರಿಯಗಳು ಸ್ವಚ್ಛಂದವಾಗಿ ತಮ್ಮ ವಿಷಯಗಳಲ್ಲಿ ವಿಹರಿಸುತ್ತಾ ಇರುತ್ತವೆ. ಅವನ್ನು ಬಲವಂತವಾಗಿ ವಿಷಯಗಳಿಂದ ಹಿಮ್ಮೆಟ್ಟಿಸುವುದನ್ನು ಪ್ರತ್ಯಾಹಾರವಾಗಿದೆ. ಕಾಲಿನ ಅಂಗುಷ್ಟ, ಹಿಮ್ಮಡಿ, ಮೊಣಕಾಲು, ತೊಡೆ, ಗುದ, ಲಿಂಗ, ನಾಭಿ, ಹೃದಯ, ಕಾಲು, ಕಂಠ, ಭ್ರೂಮಧ್ಯ ಅಂದರೆ ಹುಬ್ಬುಗಳ ನಡುವೆ ಮತ್ತು ಮಸ್ತಕ, ಈ 12 ಸ್ಥಾನಗಳಲ್ಲಿ ಪ್ರಾಣವಾಯುವನ್ನು ವಿಧಿವತ್ತಾಗಿ ಧರಿಸುವುದನ್ನು ಧಾರಣ ಎಂದು ಹೇಳಲಾಗುತ್ತದೆ. ಮನಸ್ಸನ್ನು ಚೇತನ ಆತ್ಮನಲ್ಲಿ ನಿಲ್ಲಿಸಿ ತನ್ನ ಅಭೀಷ್ಟ ದೇವತೆಯ ಧ್ಯಾನ ಮಾಡುವುದನ್ನು ಧ್ಯಾನ ಎಂದು ಹೇಳುತ್ತಾರೆ. ಜೀವಾತ್ಮ ಮತ್ತು ಪರಮಾತ್ಮರಲ್ಲಿ ನಿತ್ಯ ಸಮತ್ವ ಭಾವ ಎರಡರ ಐಕ್ಯವನ್ನು ಮುನಿಗಳು ಸಮಾಧಿ ಎಂದು ತಿಳಿಸಿರುವರು. ಹೀಗೆ ಅಷ್ಟಾಂಗ ಯೋಗವನ್ನು ಹೇಳಲಾಯಿತು. ಈಗ ನಿನಗೆ ನಾನು ಶ್ರೇಷ್ಠ ಮಂತ್ರಯೋಗವನ್ನು ವರ್ಣಿಸುವೆನು. ಪರ್ವತರಾಜನೇ, ಈ ಪಂಚಭೂತಾತ್ಮಕ ಶರೀರವನ್ನು ಪಿಂಡ ಬ್ರಹ್ಮಾಂಡದ ಉಕ್ತಿಗನುಸಾರ ವಿಶ್ವ ಎಂದು ಹೇಳಲಾಗುತ್ತದೆ. ಚಂದ್ರ, ಸೂರ್ಯ, ಅಗ್ನಿಯ ತೇಜಗಳಿಂದ ಮುಕ್ತವಾದಾಗ, ಅಂದರೆ ಇಡ, ಪಿಂಗಲ, ಸುಷುಮ್ನೆಯಲ್ಲಿ ಯೋಗ ಸಾಧನೆಯಿಂದ ಜೀವ ಬ್ರಹ್ಮನ ಐಕ್ಯವಾಗುತ್ತದೆ. ಈ ಶರೀರದಲ್ಲಿ 3.5 ಕೋಟಿ ನಾಡಿಗಳಿವೆ. ಅವುಗಳಲ್ಲಿ ಈ 10 ಮುಖ್ಯವಾಗಿದೆ, ಹಾಗೂ ಆ 10ರಲ್ಲಿ 3 ಎಲ್ಲಕ್ಕಿಂತ ಮುಖ್ಯವೆಂದು ಹೇಳಲಾಗಿದೆ. ಇವು ಮೇರುದಂಡದಲ್ಲಿ ಚಂದ್ರ, ಸೂರ್ಯ ಮತ್ತು ಅಗ್ನಿರೂಪವಾಗಿ ಇರುತ್ತವೆ. ಎಡಭಾಗದಲ್ಲಿ ಶ್ವೇತವರ್ಣ ಚಂದ್ರರೂಪಿಣಿ ಇಡ ಎಂಬ ನಾಡಿ ಇದೆ. ಇದು ಸಾಕ್ಷಾತ್ ಅಮೃತಮಯಿ ಶಕ್ತಿ ರೂಪವಾಗಿದೆ. ಬಲಭಾಗದಲ್ಲಿ ಪಿಂಗಳ ಎಂಬ ನಾಡಿ ಇದೆ. ಇದು ಪುರುಷ ರೂಪ ಸೂರ್ಯನ ಮೂರ್ತಿಯಾಗಿದೆ. ಇವುಗಳ ನಡುವೆ ಸರ್ವ ತೇಜೋಮಯಿ ಅಗ್ನಿರೂಪಿಣಿ ಸುಷುಮ್ನ ಎಂಬ ನಾಡಿ ಇದೆ. ಇದರ ನಡುವೆ ವಿಚಿತ್ರ ಹೆಸರಿನ ನಾಡಿ ಇದೆ. ಇದರಲ್ಲಿ ಇಚ್ಛಾ, ಜ್ಞಾನ, ಕ್ರಿಯಾತ್ಮಕ ಕೋಟಿ ಕೋಟಿ ಸೂರ್ಯರಂತಹ ಪ್ರಕಾಶಮಾನ ಸ್ವಯಂಭೂ ಲಿಂಗವಿದೆ. ಅದರ ಮೇಲೆಯೇ ಕ್ರೀಂ ಮಾಯಾ ಬೀಜವಿದೆ, ಹಾಗೂ ಅದರ ಮೇಲೆ ಕೆಂಪು ಬಣ್ಣವುಳ್ಳ ಶಿಖೆಯ ಆಕಾರದ ಕುಂಡಲಿನಿ ಇದೆ. ಹಿಮಾಲಯ ರಾಜನೇ, ಆ ದೇವಾತ್ಮಕ ಕುಂಡಲಿನಿಯು ನನ್ನಿಂದ ಬೇರೆಯಲ್ಲ. ಇದರ ಹೊರಭಾಗದಲ್ಲಿ ಸ್ವರ್ಣ ವರ್ಣದ ಪ್ರಕಾಶವುಳ್ಳ ಕಮಲವನ್ನು ಧ್ಯಾನಿಸಬೇಕು. ಅದಕ್ಕೆ 4 ದಳಗಳಿವೆ. ಅವುಗಳಲ್ಲಿ ವ, ಶ, ಶ, ಸ ಈ 4 ಅಕ್ಷರಗಳನ್ನು ಧ್ಯಾನಿಸಬೇಕು. ಇದು ಮೂಲಾಧಾರ ಚಕ್ರವಾಗಿದೆ. ಇದರ ಮೇಲೆ ಷಟ್ಕೋಣ ಕಮಲದ ಧ್ಯಾನ ಮಾಡಬೇಕು. ಇದು ಅಗ್ನಿಯಂತಹ ದಳಗಳಿಂದ ಕೂಡಿ ವಜ್ರದಂತೆ ಹೊಳೆಯುತ್ತದೆ. ಇದು ಬ, ಭ, ಮ, ಯ, ರ, ಲ ಈ 6 ಅಕ್ಷರಗಳಿಂದ ಕೂಡಿದ ಉತ್ಕೃಷ್ಟ ಸ್ವಾಧಿಷ್ಠಾನ ಚಕ್ರವಾಗಿದೆ. ಸ್ವ ಶಬ್ದದಿಂದ ಇದನ್ನು ಪರಮಲಿಂಗ ರೂಪವೆಂದು ತಿಳಿಯಬೇಕು. ಇದರ ಮೇಲೆ ನಾಭಿ ಪ್ರದೇಶದಲ್ಲಿ ಮಹಾಪ್ರಭೆಯಿಂದ ಕೂಡಿದ ಮೇಘ ಹಾಗೂ ಮಿಂಚಿನಂತೆ ಕಾಂತಿಯುಳ್ಳ ಮಣಿಪೂರಕವೆಂಬ ಅತ್ಯಂತ ತೇಜೋಮಯ ಚಕ್ರವಿದೆ. ಮಣಿಯಂತೆ ಪ್ರಭೆ ಇರುವುದರಿಂದ ಇದನ್ನು ಮಣಿಪದ್ಮ ಎಂದು ಹೇಳುತ್ತಾರೆ. ಇದರಲ್ಲಿ 10 ದಳಗಳಿದ್ದು ಡ, ಢ, ನ, ತ, ಹ, ದ, ಧ, ನ, ಪ, ಹ ಈ 10 ಅಕ್ಷರಗಳಿಂದ ಕೂಡಿದೆ. ಈ ಕಮಲವು ವಿಷ್ಣುವಿನಿಂದ ಅಧಿಷ್ಠಿತವಾದ ಕಾರಣ ವಿಷ್ಣುವಿನ ದರ್ಶನದ ಸಾಧನೆಯಾಗಿದೆ. ಇದರ ಮೇಲೆ ಸೂರ್ಯನಂತೆ ಪ್ರಭೆಯಿಂದ ಕಂಗೊಳಿಸುವ ಅನಾಹತ ಚಕ್ರವಿದೆ. ಇದು ಕ, ಹ, ಗ, ಘ, ನ, ಚ, ಹ, ಜ, ಢ, ಞ, ಠ, ಹ ಈ 12 ಅಕ್ಷರಗಳಿಂದ ಕೂಡಿದೆ. ಇದರ ನಡುವಿನಲ್ಲಿ 10,000 ಸೂರ್ಯರಂತೆ ಪ್ರಕಾಶವುಳ್ಳ ಬಾಣಲಿಂಗ ವಿರಾಜಿಸುತ್ತಿದೆ. ಯಾವುದೇ ಆಘಾತವಿಲ್ಲದೆ ಇದರಲ್ಲಿ ಶಬ್ದವಾಗುತ್ತದೆ. ಆದ್ದರಿಂದ ಈ ಶಬ್ದ ಬ್ರಹ್ಮಮಯ ಚಕ್ರವನ್ನು ಮುನಿಗಳು ಅನಾಹತ ಎಂದು ಹೇಳುತ್ತಾರೆ. ಈ ಚಕ್ರವು ಆನಂದ ಸದನವಾಗಿದ್ದು ಇದರಲ್ಲಿ ಪರಮ ಪುರುಷನು ಅಧಿಷ್ಠಿತನಾಗಿರುವನು. ಇದರ ಮೇಲೆ ವಿಶುದ್ಧ ಎಂಬ 16 ದಳಗಳಿಂದ ಕೂಡಿದ ಕಮಲವಿದೆ. ಇದು ಅ, ಆ, ಇ, ಈ, ಉ, ಊ, ರು, ರು, ರ, ರೈ, ಎ, ಐ, ಓ, ಔ, ಅಂ, ಅಹ ಈ 16 ಸ್ವರಗಳಿಂದ ಸಂಪನ್ನವಾಗಿದೆ. ಇದು ಧೂಮ್ರವರ್ಣವಾಗಿದ್ದು ಮಹಾಪ್ರಭೆಯಿಂದ ಕೂಡಿದೆ.
ಇದರಲ್ಲಿ ಹಂಸ ಸ್ವರೂಪ ಪರಮಾತ್ಮನ ದರ್ಶನದಿಂದ ಜೀವನು ವಿಶುದ್ಧ ಆತ್ಮ ಸ್ವರೂಪವನ್ನು ಪಡೆದುಕೊಳ್ಳುವನು. ಇದರಿಂದಲೇ ಇದಕ್ಕೆ ವಿಶುದ್ಧಾಖ್ಯವೇ ಚಕ್ರವೆಂದು ಹೇಳುತ್ತಾರೆ. ಈ ಮಹಾ ಅದ್ಭುತ ಕಮಲವನ್ನು ಆಕಾಶ ಚಕ್ರ ಎಂದು ಕರೆಯುತ್ತಾರೆ. ಇದರ ಮೇಲ್ಗಡೆ ಪರಮಾತ್ಮನ ಅಧಿಷ್ಠಾನ ರೂಪ ಆಜ್ಞಾ ಚಕ್ರವಿದೆ. ಇದರಲ್ಲಿ ಪರಮಾತ್ಮನ ಆಜ್ಞೆಯ ಸಂಕ್ರಮಣವಾಗುತ್ತದೆ. ಇದರಿಂದ ಇದಕ್ಕೆ ಆಜ್ಞಾ ಚಕ್ರ ಎಂದು ಹೇಳುತ್ತಾರೆ. ಇದು ಹ ಶ ಎಂಬ 2 ಅಕ್ಷರಗಳಿಂದ ಕೂಡಿದೆ ಮತ್ತು ಅತ್ಯಂತ ಮನೋಹರವಾಗಿದೆ. ಇದರ ಮೇಲೆ ಕೈಲಾಸ ಎಂಬ ಚಕ್ರವಿದೆ. ಅದರ ಮೇಲ್ಗಡೆ ರೋಹಿಣಿ ಚಕ್ರವಿದೆ. ಸುವ್ರತನೆ, ಈ ಪ್ರಕಾರ ಆಧಾರ ಚಕ್ರಗಳನ್ನು ನಿನ್ನಲ್ಲಿ ವರ್ಣಿಸಲಾಯಿತು. ಅದಕ್ಕಿಂತ ಇನ್ನು ಮೇಲೆ ಸಹಸ್ರಾರ ಚಕ್ರವಿದೆ. ಇದು ಬಿಂದು ಮೂಲಸ್ಥ ಇದು ಬಿಂದು ಮೂಲಸ್ಥ ಪರಮಾತ್ಮನ ಸ್ಥಾನ ಮೂಲ ಪರಮಾತ್ಮನ ಸ್ಥಾನವಾಗಿದೆ. ಇದರಿಂದ ಇದಕ್ಕೆ ಶೂನ್ಯ ಚಕ್ರ ಎಂದು ಹೇಳುತ್ತಾರೆ. ಇದರಲ್ಲಿ 1000 ದಳಗಳಿವೆ. ಇದು ಸಂಪೂರ್ಣ ಸರ್ವಶ್ರೇಷ್ಠ ಯೋಗ ಧರ್ಮ ಎಂದು ಹೇಳಲಾಗಿದೆ. ಇನ್ನು ಏನು ಮಾಡಬೇಕೆಂಬುದನ್ನು ತಿಳಿಸುವೆನು. ಮೊದಲಿಗೆ ಪೂರಕ ಪ್ರಾಣಾಯಾಮದ ಮೂಲಕ ಆಧಾರದಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಅನಂತರ ಗುದ ಮತ್ತು ಮೇಂಢ್ರದ ನಡುವೆ ಆ ವಾಯುವಿನ ಮೂಲಕ ಕುಂಡಲಿನಿ ಶಕ್ತಿಯನ್ನು ಸುತ್ತುವರೆದು ಅದನ್ನು ಜಾಗೃತಗೊಳಿಸಬೇಕು. ಮತ್ತೆ ಲಿಂಗ ಭೇದನದ ಮೂಲಕ ಸ್ವಯಂಭೂ ಲಿಂಗದಿಂದ ಪ್ರಾರಂಭಿಸಿ ಚಕ್ರಗಳ ಮೂಲಕ ಆ ಕುಂಡಲಿನಿ ಶಕ್ತಿಯನ್ನು ಶೂನ್ಯ ಚಕ್ರ ಸಹಸ್ರಾರದವರೆಗೆ ಕೊಂಡು ಹೋಗಬೇಕು. ಬಳಿಕ ಆ ಪರಾಶಕ್ತಿಯನ್ನು ಸಹಸ್ರಾರದಲ್ಲಿ ಸ್ಥಿತ ಪರಮೇಶ್ವರ ಶಂಭುವಿನೊಡನೆ ಐಕ್ಯ ಭಾವದಿಂದ ಧ್ಯಾನಿಸಬೇಕು. ಅಲ್ಲಿ ಶಿವ ಶಕ್ತಿಯರ ಸಮ್ಮಿಲನದಿಂದ ಲಾಕ್ಷಾರಸದಂತೆ ಹರಿಯುವ ಅಮೃತವನ್ನು ತೆಗೆದುಕೊಂಡು ಯೋಗದಲ್ಲಿ ಸಿದ್ಧಿಯನ್ನು ಕರುಣಿಸುವ ಮಾಯಾ ಹೆಸರಿನ ಶಕ್ತಿಗೆ ಪಾನ ಮಾಡಿಸಬೇಕು. ಮತ್ತೆ ಆ ಅಮೃತ ಧಾರೆಯಿಂದ ಷಟ್ಕೋಣದಲ್ಲಿ ಸ್ಥಿತ ದೇವತೆಗಳನ್ನು ಪರಿತೃಪ್ತಿಪಡಿಸಬೇಕು. ಅನಂತರ ಮೇಲೆ ಹೇಳಿದ ಮಾರ್ಗದಿಂದಲೇ ಸಾಧಕನು ಆ ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರದವರೆಗೆ ಮರಳಿ ತರಬೇಕು. ಈ ಪ್ರಕಾರ ಪ್ರತಿದಿನವೂ ಅಭ್ಯಾಸ ಮಾಡುವವನಿಗೆ ಮೊದಲಿನಿಂದಲೂ ದೂಷಿತ ಎಲ್ಲಾ ಮಂತ್ರಗಳು ಸಿದ್ಧವಾಗುತ್ತವೆ. ಇದರಿಂದ ಸಾಧಕನು ವೃದ್ಧಾಪ್ಯ ಮತ್ತು ಆದಿ ದುಃಖಗಳಿಂದ ಕೂಡಿದ ಭವಬಂಧನದಿಂದ ಬಿಡುಗಡೆ ಹೊಂದಿ ಜಗಜ್ಜನನಿ ದೇವಿಯಾದ ನನ್ನಲ್ಲಿ ಇರುವ ಮಹಾ ಗುಣಗಳೆಲ್ಲವೂ ಅವನಲ್ಲಿ ಬಂದು ಬಿಡುತ್ತವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯ್ಯ, ಹೀಗೆ ವಾಯುವನ್ನು ಧರಿಸುವ ಶ್ರೇಷ್ಠ ಯೋಗವನ್ನು ನಿನಗೆ ಹೇಳಲಾಯಿತು. ಈಗ ನೀನು ಎಚ್ಚರಿಕೆಯಿಂದ ಚಿತ್ತಧಾರಣ ಎಂಬ ಯೋಗವನ್ನು ನನ್ನಿಂದ ಕೇಳು. ದಿಶಾ, ಕಾಲ, ದೇಶ ಮುಂತಾದವುಗಳಿಂದ ಅಪರಿಚ್ಛಿನ್ನ ದೇವಿಯಾದ ನನ್ನ ಸ್ವರೂಪದಲ್ಲಿ ಚಿತ್ತವನ್ನು ಸ್ಥಿರಗೊಳಿಸಿ ತನ್ಮಯವಾದಾಗ ಬಹು ಬೇಗನೆ ಜೀವ ಬ್ರಹ್ಮರ ಏಕತ್ವದ ಜ್ಞಾನವು ಪ್ರಾಪ್ತವಾಗುತ್ತದೆ. ಎಂದಾದರೂ ಚಿತ್ತದಲ್ಲಿ ಮಲದೋಷವಿದ್ದ ಕಾರಣ ಶೀಘ್ರ ಸಿದ್ಧಿಯು ಪ್ರಾಪ್ತವಾಗದಿದ್ದರೆ ಯೋಗಿ ಸಾಧಕನು ಅವಯವ ಯೋಗದ ಮೂಲಕ ಅಭ್ಯಾಸ ಮಾಡಬೇಕು. ಪರ್ವತರಾಜನೇ, ನನ್ನ ಹಸ್ತ ಚರಣಾದಿ ಮಧುರ ಮನೋಹರ ಅವಯವಗಳಲ್ಲಿ ಚಿತ್ತವನ್ನು ಸ್ಥಿರಗೊಳಿಸಿ ಒಂದೊಂದು ಅಂಗವನ್ನು ಜಯ ಅಂದರೆ ಪೂರ್ಣ ರೂಪದಿಂದ ಅಭ್ಯಸ್ತಗೊಳಿಸುತ್ತಾ ವಿಶುದ್ಧ ಚಿತ್ತದಿಂದ ನನ್ನ ಸಮಗ್ರ ರೂಪದಲ್ಲಿ ಮನಸ್ಸನ್ನು ಸ್ಥಿರ ಮಾಡಲಿ. ನನ್ನ ಸಮಸ್ತ ಸ್ವರೂಪವನ್ನು ಧ್ಯಾನಿಸಲಿ. ಹಿಮಾಲಯನೇ, ನನ್ನ ಸ್ವರೂಪದಲ್ಲಿ ಮನಸ್ಸು ಲಯವಾಗುವ ತನಕ ಇಷ್ಟ ಮಂತ್ರದ ಜಪ ಮತ್ತು ಹವನಾದಿಗಳನ್ನು ಮಾಡುತ್ತಾ ಇರಬೇಕು. ಮಂತ್ರಾಭ್ಯಾಸ ಯೋಗದ ಮೂಲಕ ಜ್ಞೇಯ ತತ್ವದ ಜ್ಞಾನವಾಗುತ್ತದೆ. ಯೋಗವಿಲ್ಲದೆ ಮಂತ್ರದ ಸಿದ್ಧಿಯಾಗುವುದಿಲ್ಲ. ಮಂತ್ರವಿಲ್ಲದೆ ಯೋಗ ಸಿದ್ಧಿಸುವುದಿಲ್ಲ. ಆದ್ದರಿಂದ ಮಂತ್ರ ಮತ್ತು ಯೋಗ ಎರಡರ ಸಮನ್ವಯ ರೂಪಿ ಅಭ್ಯಾಸವೇ ಬ್ರಹ್ಮ ಸಂಸಿದ್ಧಿಯಲ್ಲಿ ಕಾರಣವಾಗಿದೆ. ಕತ್ತಲೆ ತುಂಬಿದ ಮನೆಯಲ್ಲಿ ಗಡಿಗೆ ಕಾಣುವುದಿಲ್ಲ, ಆದರೆ ದೀಪವನ್ನು ಹಚ್ಚಿದಾಗ ಕಂಡುಬರುವುದು. ಹೀಗೆಯೇ ಮಾಯೆಯಿಂದ ಆವೃತ ಆತ್ಮನು ಕೂಡ ಮಂತ್ರದಿಂದ ದೃಷ್ಟಿಗೋಚರನಾಗುವನು. ಪರ್ವತರಾಜನೇ, ಈಗ ನಾನು ಸಮಸ್ತ ಅಂಗಗಳ ಸಹಿತ ಯೋಗದ ಎಲ್ಲಾ ವಿಧಿಗಳನ್ನು ನಿನಗೆ ತಿಳಿಸಿದೆ. ಆದರೆ ಈ ವಿದ್ಯೆಯು ಅನುಭವಿ ಗುರುವಿನ ಉಪದೇಶದಿಂದಲೇ ತಿಳಿಯಲಾಗುತ್ತದೆ. ಕೋಟ್ಯಾವಧಿ ಶಾಸ್ತ್ರಗಳ ಮೂಲಕ ಇದು ದೊರೆಯಲಾರದು. ಆದ್ದರಿಂದ ಯೋಗ ಸಿದ್ಧ ಗುರುವಿನ ಸನ್ನಿಧಾನದಲ್ಲಿ ಇದ್ದು ಇದನ್ನು ಅಭ್ಯಾಸ ಮಾಡಬೇಕು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ.
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.